ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ವಿಶೇಷವಾಗಿ ಒಂದು ಇನ್ಸ್ಟಂಟ್ ಆಗಿರುವಂತಹ ದೋಸೆ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ. ಮುಂಜಾನೆ ನೀವು ಅರ್ಜೆಂಟ್ ಒಳಗೆ ಏನರ ಒಂದು ನಾಷ್ಟಕ್ಕೆ ಮಾಡಬೇಕು ಅನ್ಕೊಂತಿರ್ತೀರಿ. ಆದರೆ ಎಷ್ಟು ದಿನ ಅಂತೇಳಿ ಬರೀ ಉಪ್ಪಿಟ್ಟು ಅವಲಕ್ಕಿ ಅದನ್ನ ಮಾಡ್ಕೊಂಡು ಹೋಗ್ತೀರಿ. ಸಿಂಪಲ್ ಆಗಿರುವಂತಹ ದೋಸೆಗಳನ್ನ ತಪ್ಪಲಾರ್ದ ಟ್ರೈ ಮಾಡ್ತು ಬರ್ರಿ. ಅಂತದ್ರಾಗ ಯಾವುದೇ ರೀತಿಯ ಅಕ್ಕಿಯನ್ನು ನೆನೆಸಲಾರ್ದ, ಹಿಟ್ಟನ್ನು ರುಬ್ಬಲಾರ್ದ, ಭಾಳ ಮಸ್ತಾಗಿ ಸಿಂಪಲ್ ಆಗಿರುವಂತಹ ಅದು ಉಳಿದ ಅನ್ನದಿಂದ ಮಾಡುವಂತಹ ದೋಸೆಯನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ. 1 ಕಪ್ಪಷ್ಟು ಅನ್ನ ಉಳಿದಿತ್ತು ಅಂದ್ರೂ ಸಾಕ್ರಿ. ಯಾವಾಗ ಬೇಕಾದ ನೀವು ಈ ದೋಸೆಯನ್ನು ಮಾಡ್ಬೋದು. ಅದಕ್ಕೆ ಒಂದು ಮಿಕ್ಸರ್ ಜಾರ್ದಾಗ ಅರ್ಧ ಕಪ್ಪಷ್ಟು ಚಿರೋಟಿ ರವೆ, 1/3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನೀವು ತೊಗೊರಿ. ಅದಾದ ನಂತರ ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ತೊಗೊರಿ. ತೀತ್ರಿ ಒಂದು ಸ್ವಲ್ಪ ತಿಳಿದ್ರು ನಡೀತೈತಿ. ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದ್ರಿ ಬರಬ್ಬರಿಯಾಗಿ ತೆಂಗಿನಕಾಯಿಯನ್ನು ಒಂದು ಅರ್ಧ ಕಪ್ಪಷ್ಟು ನೀವು ಅದೇ ಮಿಕ್ಸರ್ ಜಾರ್ದಾಗಣ ಹಾಕಿರಿ. ಇದಾದ ನಂತರ ಉಳಿದಂತಹ ಅನ್ನ, ಯಾವ್ದು ಬೇಕಾದ ಅಕ್ಕಿಂದ ಮಾಡಿರುವಂತಹ ಅನ್ನ ಇಲ್ಲರಿ, ಉಳಿದಂತಹ ಅನ್ನವನ್ನು ನೀವು ಈ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರ ಅಂಥೇಳಿ ರುಬ್ಕೊಂಡು ಬರ್ರಿ. ನಡಬರ್ಕ ಒಂದು ಸ್ವಲ್ಪ ನೀರು ಸೇರಿಸಿ ರುಬ್ಬ್ರಿ. ತೀತ್ರಿ ಇಷ್ಟು ಆದ್ಮೇಲೆ ಏನು ಮಾಡಿರಿ ಅಂತಂದ್ರೆ ಇದನ್ನೆಲ್ಲನೂ ತೊಗೊಂಡೋಗಿ ಒಂದು ಬೌಲ್ದಾಗ ಅಥವಾ ಒಂದು ಯಾವ್ದಾರ ಮಿಕ್ಸಿಂಗ್ ಬೌಲು ಅಥವಾ ಒಂದು ಪಾತ್ರದಾಗ ಒಟ್ಟು ಸೇರಿಸ್ರಿ. ತೀದ್ರಿ ಬ್ಯಾಟ್ರನ್ನು ಹಾಕಿರಿ. ಅದಾದ ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸೋನು. ಕಲರ ಚಲೋ ಬರ್ತೈತೆ ದೋಸೆಗೆ, ಅದಕ್ಕೆ ಸಕ್ಕರೆಯನ್ನು ಸೇರಿಸೋನು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಹಾಕೊಂಡು ಮುಂದಕ್ಕೆ ಆ ಮಿಕ್ಸರ್ ಜಾರ್ದಾಗ ನೀರನ್ನು ಹಾಕಿ ಇಲ್ಲಿ ಈ ಒಂದು ಬ್ಯಾಟ್ರನ್ನ ನೀವು ಆ ನೀರು ಜೊತೆ ಸೇರಿಸ್ಬೇಕಿರ್ತೈತ್ರಿ. ಆಮೇಲೆ ನೆನಪಿಟ್ಕೋರಿ, ಈ ಒಂದು ಬ್ಯಾಟ್ರನ್ನ ಭಾಳ ಗಟ್ಟಿ ಇಡಂಗಿಲ್ಲ ರೀ, ಸ್ವಲ್ಪ ತಿಳುವಾಗಿನ ಇರಬೇಕು. ಅದನ್ನು ಲಕ್ಷ್ಯದಾಗ ಇಟ್ಕೊಂಡು ನೀವು ಈ ದೋಸೆಯನ್ನು ತಯಾರು ಮಾಡ್ಕೋಬೇಕ್ರಿ. ಈಗ ಈ ರೀತಿಯಾಗಿ ಅದನ್ನು ಕರೆಕ್ಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡು. ಅದಾದ ನಂತರ ಏನು ಮಾಡಪ್ಪ ಅಂತಂದ್ರೆ ಈ ಒಂದು ಮಸ್ತಾಗಿರುವಂಥ ಹಿಟ್ಟಿಗೆ ಒಂದು ಈಟ ಅಡುಗೆ ಸೋಡಾನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ನವ್ರಿ. ಇದನ್ನು ಮತ್ತೆ ಭಾಳ ತನ ನೆನೆಸಿಡಬೇಕು. ಹಂಗೆ ಹಿಂಗೆ ಅಂತೇನೂ ಇಲ್ಲ. ಅಕಸ್ಮಾತ್ ಇಡೋರಿದ್ರಿ ಅಂತಂದ್ರೆ ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ ಏನು ಮಾಡೋರಿತಿಲ್ಲ ಅಲ್ಲಿ ತನಕ ಇಡ್ರಿ ಅಷ್ಟೇ. ಇನ್ನು ತವಣ್ಣ ಚಂದನ್ಕಾಯಿ ಕಿಟ್ಟು ಅದ್ರ ಮೇಲೆ ಹೋಗಿ ದೋಸೆಯನ್ನು ಹಾಕೋದಷ್ಟೇ ರೀ. ಅದೇನು ನಿಮಗೆ ತೀಡೋದು ಹೊತ್ತಂಗಿಲ್ಲ, ಏನೂ ಹೊತ್ತಂಗಿಲ್ಲ. ಜಸ್ಟ್ ಹೋಗಿ ಈ ಒಂದು ಹಿಟ್ಟನ್ನು ಸುರಿದ್ರಿ ಅಂತಂದ್ರೆ ಸಾಕು. ಆಮೇಲೆ ಈ ರೀತಿಯಾಗಿ ಎಣ್ಣೆಯನ್ನು ನೀವು ಹಾಕಿ ಚಂದಂಗಿ ಈ ದೋಸೆಗಳನ್ನ ಬೇಯಿಸಿ ತಕ್ಕೋಬೇಕಾಗತ್ತೆ ರೀ. ತೀತ್ರಿ ನೋಡಿ, ನೀವು 1 ಮೈನೂ ಬೇಯಿಸ್ಬೋದು ರೀ ದೋಸೆ, ಆ 2 ಮೈನೂ ಬೇಯಿಸ್ಬೋದು ರೀ. ಎಣ್ಣೆಯನ್ನು ಹಾಕಿ ಸ್ವಲ್ಪ ಬೇಯಿಸಿದಾದ ನಂತರ ಕಡ್ದ ತೊಗೊಂಡ ಒಂದು ಈಟ್ ಅದನ್ನು ಈ ರೀತಿ ಎಬ್ಬಿಸಿ ನೋಡಿ, ಚೆನ್ನಾಗಿ ಗೂಡಾಗಿ ಅಷ್ಟು ಮಸ್ತ್ ಕಾಣತೈತಿ. ಇದನ್ನು ತೊಗೊಂಡ ನೀವು ಇನ್ನೊಂದು ಮೈಯನ್ನು ಬೇಯಕ್ಕೂ ಹಾಕ್ಬೋದು ರೀ. ತೈತ್ರಿ ಈ ರೀತಿಯಾಗಿ ಮಾಡಿದ್ದೀನಿ ಅಂತಂದ್ರೆ ಭಾಳ ಮಸ್ತಾಗಿ ಈ ಒಂದು ಗೂಡಾಗಿರುವಂತಹ ಉಳಿದ ಅನ್ನದಿಂದ ಮಾಡಿರುವಂತಹ ದೋಸೆ ಯಾವ ಕಡೆಯಿಂದನೂ ನಿಮಗೆ ಉಳಿದ ಅನ್ನದಿಂದ ಮಾಡಿದೀವಿ ಅಂತ ಹೇಳಿ ಗೊತ್ತಾಗೋದಿಲ್ಲ, ಅಷ್ಟು ಮಸ್ತಾಗಿ ಬರ್ತಾರೆ. ಇನ್ನು ನೀವು ಫಸ್ಟ್ ಟೈಮ್ ಮಾಡತ್ತಿದ್ರಿ ಅಥವಾ ನೋಡಿರಿ ಹೆಂಗೆ ಮಾಡಿರಿ ಅಂತಂದ್ರೆ ತವಾಗ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದ್ರ ಮೇಲೆ ನೀರು ಹೊಡೆದ ಅದಾದ ನಂತರ ಒರೆಸಿ ಈ ರೀತಿ ದೋಸೆಯನ್ನು ನೀವು ಹಾಕಿದ್ರಿ ಅಂತಂದ್ರೆ ಅದು ಭಾಳ ಮಸ್ತಾಗಿ ಚೆನ್ನಾಗಿ ಬರ್ತೈತಿ, ಬರೋಬ್ಬರಿಯಾಗಿನೂ ಬರ್ತೈತಿ. ಆಮೇಲೆ ಇದೇ ಎಣ್ಣೆ ಜಾಗ ಎಲ್ಲ ಟಿಪ್ಸನ್ನು ನೆನಪಿಡ್ಬೋದು. ಎಣ್ಣೆ ಜಾಗದಾಗ ನೀವು ತುಪ್ಪ ಹಾಕಿರೂ ಮಾಡಿರೂ ನಡೀತೈತ್ರಿ. ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಮಾಡತ್ತಿದ್ರಿ ಈ ದೋಸೆಗಳು ಎಳ್ಳವಾಲು ಅಂತಂದ್ರೆ ನೀವೇನು ಮಾಡಿರಿ, ಮಿಕ್ಸರ್ ಜಾರದಾಗ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸಿ ರುಬ್ರಿ. ಬರೋಬ್ಬರಿಯಾಗಿ ಎದ್ದು ಯಾವ್ದು ಬೇಕಾಗ್ತವ ಇದ್ರೂ ಬರ್ತಾವೆ. ಅದಾದ ನಂತರ ಸೇಮ್ ಹಂಗೆ ಒಣ್ಣೆದು ಹೆಂಗೆ ಬೇಯಿಸಿದ್ದೀವ್ರಲ್ಲ ಅದೇ ರೀತಿ ಒಳಗಣ ನೀವು ಎಲ್ಲ ದೋಸೆಗಳನ್ನು ಬೇಯಿಸಿ ಈ ರೀತಿಯಾಗಿ ತಕ್ಕೊಂಡ್ರಿ ಅಂತಂದ್ರೆ ಭಾಳ ಮಸ್ತಾಗಿ ನಿಮಗೆ ಗೂಡಾಗಿ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಳ್ಬೋದು ರೀ. ಇಲ್ಲ ತೆಳುವಾಗಿ ಸ್ವಲ್ಪ ದೊಡ್ಡ ದೋಸೆ ಬೇಕಂದ್ರೆ ಅದು ಏನೂ ಅಡ್ಡಿ ಇಲ್ಲರಿ. ಈ ರೀತಿಯಾಗಿ ನೀವು ದೊಡ್ಡ ದೋಸೆಯನ್ನು ಹಾಕಿ ಹಂಗೆ ಸಹ ಮಾಡ್ಕೊಳ್ಬೋದು ರೀ. ನಿಮಗೆ ಯಾವ್ದು ಈಸಿ ಅನಿಸ್ತೈತೋ ಅಥವಾ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳಕ್ಕೆ ಹಿಂದೆ ಮುಂದೆ ತುಳಿಬೇಡಿ. ತಿದ್ರಿ ಈ ರೀತಿಯಾಗಿ ನೀವು ದೋಸೆಗಳನ್ನ ಮಾಡಿ. ಆಮೇಲೆ ಈ ದೋಸೆ ಭಾಳ ಮಸ್ತ್ ಯಾಕೆ ಅನಿಸ್ತೈತಿಪ್ಪ ಅಂತಂದ್ರೆ ಇದೊಂದು ಉಳಿದ ಅನ್ನದಿಂದ ಮಾಡಿರುವಂಥ ದೋಸೆ ಆಗಿರ್ತೈತೆ ರೀ. ಈಸಿಯಾಗಿ ಮಾಡಿರುವಂಥ ದೋಸೆ, ಹಾಗೆ ತೆಂಗಿನಕಾಯಿ ಹಾಕಿರ್ತೀರಲ್ಲ ಅದು ಸಹ ಇದ್ರೊಳಗೆ ಭಾಳ ಮಸ್ತಾಗಿ ರುಚಿಯನ್ನು ಸಹ ಕೊಡ್ತೈತೆ ರೀ. ಹಿಂಗೆ ಮಾಡಿ ನೀವು ದೋಸೆಯನ್ನು ಬೇಯಿಸಿ ತಕ್ಕೋಬೇಕ್ರಿ. ತಿದ್ರಿ ಚಂದಂಗೆ ಈ ರೀತಿಯಾಗಿ ನೀವು ಎಲ್ಲನೂ ಮಾಡಿ ನೋಡಿರಿ. ನಿಮಗೆ ಈಗ ಇದಂಗೆ ಎಣ್ಣೆ ಅಂತ ತುಪ್ಪ ಹಾಕ್ಲ್ದ ನೀವು ಈ ದೋಸೆ ಮಾಡ್ತಂದ್ರೆ ಹಂಗೂ ಬರ್ತೈತೆ ರೀ. ಇದು ಯಾವುದೂ ಹಾಕ್ಲಾರ್ದ ಜಸ್ಟ್ ನೀವು ಇದೇ ರೀತಿಯಾಗಿ ಸಿಂಪಲ್ ಆಗಿರುವಂಥ ದೋಸೆಗಳನ್ನ ಮಾಡಿ ತೂತಾಗಿ ಬರುವಂಗೆ ಬಿಟ್ಟು ಆಮೇಲೆ ಬೇಯಿಸಿ ತೆಗೆದ್ರೆ ನಡೀತೈತಿ. ಇನ್ನು ನೆನಪಿಟ್ಕೊಳ್ಬೇಕಾಗಿರೋದು ಏನೇನ್ರಿ, ಈ ಒಂದು ದೋಸೆ ಮಾಡುವಾಗ ನೀವು ಫಸ್ಟಿಗೆ ನಾ ಇದೇ ಹೇಳಿದಂಗೆ ತವಾಗ ಮೇಲೆ ಒಂದು ಈಟ ಎಣ್ಣೆ ಆಮೇಲೆ ನೀರು ಹೊಡೆದು ಒರೆಸಿ ತೆಗಿರಿ. ಅದಾದ ನಂತರ ಗ್ಯಾಸ್ ಫ್ಲೇಮನ್ನು ಹೈ ಇಟ್ಟನ ಚಂದಂಗಿ ದೋಸೆಯನ್ನು ಹಾಕಿರಿ ಅಂದ್ರೆ ತೂತಾಗಿ ಬರ್ತಾವು. ಫಸ್ಟ್ ಟೈಮ್ ಮಾಡತ್ತಿದ್ರಿ ಬರಾತಿರಲಿಲ್ಲ ಅಂತಂದ್ರೆ ನೀವು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಅಕ್ಕಿ ಅಂದ್ರೆ ಅನ್ನ ಮತ್ತು ರವೆ ಹಾಕಿರ್ತೀರಿ ನೋಡ್ರಿ, ಅವಾಗ ಅದ್ರ ಜೊತೆ ಸೇರಿಸಿ ರುಬ್ಬಿರಿ. ಅವಾಗೂ ಚಂದಂಗೆನ ಬರ್ತಾವು. ಮತ್ತು ಎಲ್ಲವನ್ನ ಚಲೋತ್ನಂಗೆ ಹಾಕಿ ನೀವೇನು ತೀಡೋ ಅವಶ್ಯಕತೆ ಅದು ಏನೂ ಇರೋದಿಲ್ಲ. ಸಿಂಪಲ್ಲಾಗಿ ದೋಸೆಯನ್ನು ಹಾಕಿ ತೆಗೆದ್ರೆ
ನಿಮಗೆ ಮಸ್ತಾಗಿ ದೋಸೆಗಳು ಬರ್ತಾವೆ. ಒಂದು ಮೈನೂ ಬೇಯಿಸ್ಬೋದು, 2 ಮೈ ಬೇಯಿಸ್ಬೋದು, ಸ್ಪಾಂಜಿಯಾಗಿನೂ ಮಾಡ್ಬೋದು, ತೆಳುವಾಗಿನೂ ಮಾಡ್ಬೋದು ರೀ. ಸಿಂಪಲ್ಲಾಗಿ ಮಸ್ತಾಗಿ ನಿಮಗೆ ದಿಢೀರಾಗಿರುವಂತಹ ಈ ಒಂದು ಲೆಫ್ಟ್ ಓವರ್ ರೈಸ್ ದೋಸೆ ಈಸಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಆಪ್ಷನ್ ಆಗ್ತೈತಿ. ಇದ್ರ ಜೊತೆ ನೀವು ಕಾಯಿ ಚಟ್ನಿಯನ್ನು ಮಾಡ್ಕೊರಿ, ಹಂಗೆ ಆಲೂ ಬಾಜಿಯನ್ನು ಮಾಡ್ಕೊರಿ. ಅದು ಎರಡೂ ಸಹ ಬಹಳ ಬಹಳ ಮಸ್ತಾಗಿ ನಿಮಗೆ ಒಂದು ಕಾಂಬಿನೇಷನ್ ಆಗ್ತೈತಿ ಅಂತ ಹೇಳ್ತಾ, ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸುಡುಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.